RCB ಮತ್ತು GT ಮ್ಯಾಚ್ ಇದು ನಮ್ಮ ಬೆಂಗಳೂರಿಗೆ ಕೊನೆಯ ಹೋಮ್ ಗ್ರೌಂಡ್ ಮ್ಯಾಚ್ ಆಗ್ಬೋದು 2026 IPL ಒಳಗೆ. ಯಾಕಪ್ಪ ಅಂತ ಅಂದ್ರೆ ಅವರು ಈ ಮೊದಲೇ ಹೇಳಿದರು, ನಾವು ಹೋಮ್ ಗ್ರೌಂಡಾಗಿ 2 ಗ್ರೌಂಡ್ಗಳನ್ನು ಆಯ್ಕೆ ಮಾಡ್ಕೋತೀವಿ. ಅದೊಂದು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮು ಮತ್ತು ಇನ್ನೊಂದು ರಾಯ್ಪುರದ ಸ್ಟೇಡಿಯಂ ಅಂತೇಳಿ. ಆದ್ದರಿಂದ ಇವಾಗ ಅವರು ಮೊದಲೇ ಹೇಳಿದಂಗೆ ಇವತ್ತು ನಮ್ಮ ಚಿನ್ನಸ್ವಾಮಿ ಒಳಗೆ 5 ಮ್ಯಾಚ್ ನಡೀತಾವ ಅಂತ ಹೇಳಿದರು. ಆ 5ನೇ ಮ್ಯಾಚಿನ ಕೊನೆಯ ಮ್ಯಾಚ್ ಅದು ಇವತ್ತು ನಡೆಯಕತ್ತೈತಿ. ಹಿಂಗಿರ್ಬೇಕಾದ್ರೆ ಇದು RCBಯ ಹೋಮ್ ಗ್ರೌಂಡ್ ಅಂದರೆ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗಿನ ಕೊನೆಯ ಮ್ಯಾಚ್ ಆಗ್ಬೋದು. ಇನ್ನು ರಾಯ್ಪುರ್ ಒಳಗಿನ ಸ್ಟೇಡಿಯಂಗೆ ಅವ್ರ ನೆಕ್ಸ್ಟ್ ಉಳಿದಂಥ ಮ್ಯಾಚ್ಗಳನ್ನ ರಾಯ್ಪುರ್ ಸ್ಟೇಡಿಯಂ ಒಳಗೆ ನಡೀತಾವೆ. ಹೀಗಿರ್ಬೇಕಾದ್ರೆ ನಮ್ಮ ಬೆಂಗಳೂರಿಗರು ಈ ಒಂದು ಮ್ಯಾಚನ್ನ ಎಷ್ಟು ಮಿಸ್ ಮಾಡ್ಕೋತಾರೋ ಏನೋ ಅಂತೇಳಿ ಭಾಳ ಕುತೂಹಲ ಸ್ಟಾರ್ಟ್ ಆಗೈತಿ. ನೋಡೋಣ ಮತ್ತೇನಾದ್ರೂ ಹೊಳ್ಳಿ ಬೆಂಗಳೂರೊಳಗೆ ಆಡೋ ಥರ ಆಗಲಿ ಅಂತೇಳಿ ನಾವು ಬಯಸ್ತೀವಿ. ಇನ್ನು GT ಮತ್ತು RCB ಮ್ಯಾಚ್ ನೋಡೋದಾದ್ರೆ GT ಒಳಗಿದ್ದಂಥ ನಮ್ಮ ಕನ್ನಡಿಗ ಅಂದ್ರೆ ನಿಮ್ಗೆಲ್ಲರಿಗೂ ಗೊತ್ತೈತಿ ಯಾರ ಅಂತೇಳಿ, ಅದೇ ನಮ್ಮ ಪ್ರಸಿದ್ಧ ಕೃಷ್ಣ. ಅವರು ಇವತ್ತೊಂದು ನಮ್ಮ RCB ಟೀಮ್ ಮೇಲೆ ಎಷ್ಟೊಂದು ಭಾರವನ್ನು ಹೇರಲಿದ್ದಾರೆ, ಆ ವಿಕೆಟ್ಗಳ ಭಾರ ಹೇರಲಿದ್ದಾರೆ ಅಂತೇಳಿ ನೋಡ್ಬೇಕಾಗಿತ್ತು ನಾವು. ಯಾಕಂದ್ರೆ ಮೊದಲೇ ಭಾರಿ ಮಸ್ತ್ ಫಾರ್ಮ್ ಒಳಗದಾರ. ಅದಷ್ಟೇ ಅಲ್ಲ, ಅವ್ರದ್ದು ಕೂಡ ಇದು ಹೋಮ್ ಗ್ರೌಂಡ್ ಅಂದ್ರೆ ನಮ್ಮ ಬೆಂಗಳೂರವ್ರು ಆದ್ದರಿಂದ ಅವ್ರಿಗೆ ಎಲ್ಲ ಗೊತ್ತು ಎಲ್ಲಿ ಹೆಂಗೆ ಆಡಬೇಕು ಏನಂತೇಳಿ. ಅವರು ಯಾವ ರೀತಿಯಾಗಿ ನಮ್ಮ RCB ತಂಡದ ಮೇಲೆ ಒತ್ತಡವನ್ನು ಹೇರ್ತಾರಂತೇಳಿ ಕಾದು ನೋಡಬೇಕಾಗೈತಿ. ಇನ್ನು ನಮ್ಮ RCB ಮ್ಯಾಚ್ ಬಗ್ಗೆ ನೋಡೋದಾದ್ರೆ ಪ್ಲೇಯಿಂಗ್ 11 ಒಳಗೆ ನೋಡೋದಾದ್ರೆ ಇವತ್ತು ಬಹುಶಃ ನನಗನ್ಸಿ ಮಟ್ಟಿಗೆ ರೊಮಾರಿಯೋ ಶೆಪರ್ಡ್ ಅವ್ರನ್ನ ಹೊರಗಿಟ್ಟು ಬೆತ್ತಲ್ ಅವ್ರಿಗೆ ಅವಕಾಶ ಕೊಡೋ ಚಾನ್ಸಸ್ ಐತೋ ಏನೋ ಅಂತೇಳಿ. ಆದರೆ ಇಲ್ಲಿ ಒಂದು ಸಮಸ್ಯೆ ಏನೈತಿ, ರೊಮಾರಿಯೋ ಶೆಪರ್ಡ್ ಇಲ್ಲ ಅಂದರೆ ಒಂದಷ್ಟು ತುರ್ತು ಪರಿಸ್ಥಿತಿ ಒಳಗೆ ಅಥವಾ ಬಾಲಿಂಗ್ ಮಾಡಲೇಬೇಕಾದಂಥ ಅವಶ್ಯಕತೆ ಬಿದ್ದಾಗ ಇಲ್ಲಿ ರೊಮಾರಿಯೋ ಶೆಪರ್ಡ್ ಅವ್ರು ಬಾಲಿಂಗ್ ಮಾಡ್ತಾಯಿದ್ರು. ಆ ಒಂದು ಬಾಲಿಂಗ್ ಸ್ಥಾನನ ಹೆಂಗೆ ತುಂಬ್ತಾರೋ ಏನೋ ಅಂತೇಳಿ. ಆದರೆ ನನಗನ್ಸಿ ಮಟ್ಟಿಗೆ ರೊಮಾರಿಯೋ ಶೆಪರ್ಡ್ ಒಳ್ಳೆ ಬ್ಯಾಟ್ಸ್ಮನ್, ಅದರಾಗಿ ಸೆಕೆಂಡ್ 2ನೇ ಮಾತಿಲ್ಲ. ಆದರೆ ಈ ಒಂದು IPL ಸೀಸನ್ ಒಳಗೆ ಅವ್ರು ಯಾಕೋ ಅಷ್ಟೊಂದು ಫಾರ್ಮ್ ಒಳಗೆ ಕಾಣ್ತಾ ಇಲ್ಲ. ಅದರಿಂದಾಗಿ ಈ ಸಲ ಅವ್ರನ್ನ ಹೊರಗಿಟ್ಟು ಬೆತ್ತಲ್ ಅವ್ರನ್ನ ಈ ಒಂದು ಮ್ಯಾಚಿಗೆ ಒಳಗೆ ಕರ್ಕೊಳ್ಳೋ ಚಾನ್ಸಸ್ ಐತೆ ಏನಂತೇಳಿ. ಆಲ್ರೆಡಿ ಬೆತ್ತಲ್ ಅವರು ಭಾಳ ಕಾಯ್ಕೊಂಡು ಕುಂತಾರ. ಲಾಸ್ಟ್ ಟೈಮು ಸಹಿತ ಅವ್ರು ಸಿಕ್ಕಿರೋ ಒಂದೇ ಒಂದು ಚಾನ್ಸ್ನು ಕೂಡ ಅವರು ಮಿಸ್ ಮಾಡ್ಕೋಲಿಲ್ಲ. ಭಾಳ ಚಂದ ಆಡಿದ್ರೆ. ಆ ಒಂದು ಮ್ಯಾಚ್ ನೋಡ್ಬೋದು ನೀವು, ಅವ್ರು ಲಾಸ್ಟ್ ಬ್ಯಾಟ್ ಮುರಿದು ಅವ್ರಿಗೆ ಬೌಂಡ್ರಿ ಲೈನ್ ಒಳಗೆ ಕ್ಯಾಚ್ ಆದ್ರೆ ಆ ರೀತಿಯಾದಂಥ ಒಂದು ಉತ್ತಮವಾದಂಥ ಬ್ಯಾಟಿಂಗ್ನ ಆಡಿದ್ರು. ಇನ್ನು GT ಟೀಮ್ ಒಳಗೆ ನಮ್ಮಲ್ಲಿ ಆಡಿ ಹೋದಂತಹ ಮೊಹಮ್ಮದ್ ಸಿರಾಜ್ ಅವರು ಇದ್ದಾರೆ, ಮತ್ತೊಳ್ಳೆ ಪ್ರಸಿದ್ಧ ಕೃಷ್ಣ ಇವಾಗ ಭಾಳ ರುಚಿಗೆ ನಿಂತ್ಬಿಟ್ಟಾರ. ಅವರು ಭಾರಿ ಮಸ್ತ್ ಫಾರ್ಮ್ ಒಳಗೆ ಬೇರೆ ಅದಾರ. ಅದ್ರಾಗ ಏನು ಆಗಬಹುದು ಇವತ್ತಿನ ಮ್ಯಾಚ್ ಕುತೂಹಲ ಆಗೈತಿ. ಇನ್ನು ಅದ್ರಾಗ ಲಾಸ್ಟ್ ಮ್ಯಾಚ್ ಹೋಮ್ ಗ್ರೌಂಡ್ನಾಗ ಸೋತು ಅದಿನ್ನೂ ಒಂದು ಸ್ವಲ್ಪ ಮುಖಭಂಗ ಆದಂಗೆ ಆಗಿತ್ತು. ನಮ್ಮ RCB ಅವರು ಆಡಿದಂಥ 4 ಮ್ಯಾಚ್ ಒಳಗೆ, ಈ ಹಿಂದೆ ಆಡಿದಂಥ 4 ಮ್ಯಾಚ್ ಒಳಗೆ 3 ಮ್ಯಾಚ್ ಗೆದ್ದ 1 ಮ್ಯಾಚ್ ಸೋತಿದ್ರೆ, ಅದು ಹೋಮ್ ಗ್ರೌಂಡ್ ಒಳಗೆ. ಅದು ಡೆಲ್ಲಿ ಅಪೋಸಿಟ್, ಅದು ನಮ್ಮ ಕನ್ನಡಿಗ KL ರಾಹುಲ್ನ ಒಂದು ತಂಡ ಆಗಿತ್ತು. ಆ ಒಂದು ತಂಡದ ಅಪೋಸಿಟ್ ಸೋತಿದ್ರೆ. ಲಾಸ್ಟ್ ಟೈಮು ಕೂಡ ಅವನು ನಮ್ಮ ಅಪೋಸಿಟ್ ಬಂದಾಗ, KL ರಾಹುಲ್ ಅವ್ರ ಅಪೋಸಿಟ್ ಬಂದಾಗ ಹೋಮ್ ಗ್ರೌಂಡಲ್ಲಿ ಸಹಿತ RCB ಸೋತಿತ್ತು. ಹಿಂಗಿರ್ಬೇಕಾದ್ರೆ ಇವತ್ತಿನ ಮ್ಯಾಚ್ ಏನಾಗಬಹುದು ಅನ್ನೋದು ಭಾಳ ಕುತೂಹಲ ಕೆದರೈತಿ. ಇನ್ನು RCB ಒಳಗೆ ಮೊನ್ನೆ ಒಂದು ಬ್ಯಾಟಿಂಗ್ ಎಲ್ಲ ನೋಡಿದಾಗ ತುಂಬ ಜನ ಭಾಳ ಬೇಸರ ವ್ಯಕ್ತಪಡಿಸಿದ್ರು. ಮತ್ತು ಎಷ್ಟೋ ಜನ ವಿರಾಟ್ ಕೊಹ್ಲಿ ರಿಟೈರ್ಡ್ ಕೊಟ್ಬಿಡ್ಲಿ ಹಿಂಗೆ ಅಂತೆಲ್ಲ ಹೇಳ್ತಾ ಇದ್ರು. ಆದರೂ ಒಂದಷ್ಟು ಎಲ್ಲ ಮ್ಯಾಚ್ನೂ ಆಡ್ತಾರಂತ ಅನ್ನೋಕ್ಕಾಗಲ್ಲ. ಕೆಲವೊಂದಷ್ಟು ಸಲ ಎಲ್ಲ ಉಲ್ಟಾ ಆಗುತ್ತೆ. ಯಾಕಂದ್ರೆ ಇದು ಕ್ರಿಕೆಟ್ ಐತಿ. ಅದ್ರಾಗ ಇದು 2020 ಅಂದಾಗ ಸ್ವಲ್ಪ ಇಲ್ಲಿ ಈ ಥರದ್ದು ಎಲ್ಲ ರೀತಿಯಾದಂತಹ ಉಲ್ಟಾ ಪಲ್ಟಾ ಆಗೋ ಚಾನ್ಸಸ್ ಭಾಳ ಇರ್ತಾವೆ. ಇನ್ನು ಇವತ್ತಿನ ಮ್ಯಾಚಿಂದ ಒಂದು ಪ್ಲೇಯಿಂಗ್ 11 ಹೆಂಗಿರ್ಬೋದಪ್ಪ ಅಂತೇಳಿ ನೋಡ್ಕೊಂಬಂದು ಇವತ್ತು ಮೊದಲನೇದಾಗಿ RCB ಒಂದು ಪ್ಲೇಯಿಂಗ್ 11 ಅಂದ್ರೆ ಸಂಭಾವ್ಯ 11 ಒಳಗೆ ಯಾರ್ಯಾರು ಇರ್ಬೋದಪ್ಪ ಇವತ್ತಿನ ಮ್ಯಾಚ್ ಒಳಗೆ ಅಂತ ನೋಡೋದಾದ್ರೆ ಪಿಲ್ ಸಾಲ್ಟ್, ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ರಜತ್ ಪಟಿದಾರ್, ಟಿಮ್ ಡೇವಿಡ್, ಜಿತೇಶ್ ಶರ್ಮಾ, ಶೆಪರ್ಡ್ ಅಥವಾ ಬೆತ್ತಲ್ ಇದರಲ್ಲಿ ಯಾರಾದರೂ ಒಬ್ರು ಇವತ್ತಿದ್ದೇ ಇರ್ತಾರೆ. ಕೃಣಾಲ್ ಪಾಂಡ್ಯ, ಭುವನೇಶ್ವರ್, ಸುಯೇಶ್, ಹೆಜಲ್ವುಡ್ ಮತ್ತು ರಸಿಕ್. ಇವೊಂದು RCB ಇವತ್ತು ಸಂಭಾವ್ಯ 11 ಆಗೈತಿ. ಇನ್ನು GT ಅವ್ರದ್ದು ಗುಜರಾತ್ ಟೈಟನ್ಸ್ ಅವ್ರದ್ದು ನೋಡೋದಾದ್ರೆ ಅದರಲ್ಲಿ ಇವತ್ತು ಯಾರ್ಯಾರು ಇರ್ಬೋದು ಅನ್ನೋ ಸಂಭಾವ್ಯ 11 ಒಳಗೆ ಅಂತಂದ್ರೆ ಗಿಲ್, ಶುಭ್ಮನ್ ಗಿಲ್, ಸುದರ್ಶನ್, ಬಟ್ಲರ್, ಸುಂದರ್, ಶಾರುಖ್ ಅಥವಾ ಅದರಲ್ಲಿ ಒಂದು ಬದಲಾವಣೆ ಆಗ್ಬೋದು. ಕುಶಾಗ್ರ, ಫಿಲಿಪ್ಸ್, ತಿವಾಟಿಯಾ, ರಶೀದ್, ರಬಾಡ್, ಸಿರಾಜ್, ಪ್ರಸಿದ್ಧ ಅಶೋಕ್ ಶರ್ಮಾನು ಇವತ್ತು ಬಹುಶಃ ನಮ್ಮ RCB ಟೀಮಿಗೆ ಭಾಳ ಒಂದು ತೊಂದರೆಯನ್ನು ಮಾಡ್ಬೋದು ಅನಿಸುತ್ತೆ. ಯಾಕಂದ್ರೆ ಒಳ್ಳೆ ಬಾಲರ್. ಇವತ್ತಿನ ಒಂದು ಮ್ಯಾಚ್ ಒಳಗೆ RCB ಅವರು ಯಾವ ರೀತಿಯಾಗಿ ಒಂದು ಸ್ಕೋರ್ನ ಕಲೆ ಹಾಕ್ತಾರೋ ಮತ್ತು ಪಸುಳ್ಳಿ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಯಾವ ರೀತಿಯಾಗಿ RCBನ ಕಟ್ಟಿ ಹಾಕೋಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನೋದು
ಭಾಳ ಕುತೂಹಲದ ಸಂಗತಿ ಆಗೈತಿ. ನಿಮಗೇನು ಅನಿಸ್ತೈತಿ ಇವತ್ತಿನ ಮ್ಯಾಚ್ ಬಗ್ಗೆ? ವಿರಾಟ್ ಕೊಹ್ಲಿ ಅವರು ಮತ್ತು ನಮ್ಮ ಕನ್ನಡಿಗ ದೇವದತ್ ಪಡಿಕ್ಕಲ್ ಅವರು ಯಾವ ರೀತಿಯ ಬ್ಯಾಟಿಂಗ್ ಮಾಡ್ಬೋದು? ಯಾಕಂದರೆ ದೇವದತ್ ಪಡಿಕ್ಕಲ್ ಅವರು ಮತ್ತೊಳ್ಳಿ ನಮ್ಮ ಪ್ರಸಿದ್ಧ ಕೃಷ್ಣ ಅವರು ಈಗ ರೀಸೆಂಟಾಗಿ ನಡೆದಂತಹ ಒಂದು ರಣಜಿ ಟ್ರೋಫಿ ಒಳಗೆ ಇಬ್ಬರು ಸಹಿತ ಆಡ್ದಂಥವ್ರು. ನೆಟ್ ಪ್ರಾಕ್ಟೀಸ್ ಒಳಗೆ ತುಂಬ ಸಲ ಅವ್ರ ಬೌಲಿಂಗಿಗೆ ಇವರು ಬ್ಯಾಟಿಂಗ್ ಮಾಡಿರ್ತಾರೆ. ಒಬ್ರಿಗೊಬ್ರು ಗೊತ್ತಿರ್ತಾವೆ ಏನೇನು ಆಗ್ಬೋದು, ಎಲ್ಲೆಲ್ಲಿ ಏನೇನು ಆಗುತ್ತೆ ಅಂತೇಳಿ. ನೋಡೋಣ ಇವತ್ತು ಯಾರು ಹೆಂಗೆ ಆಡ್ಬೋದು ಅಂತೇಳಿ. ನಿಮಗೇನು ಅನ್ಸುತ್ತೆ ಇವತ್ತಿನ ಮ್ಯಾಚಿನ ಬಗ್ಗೆ? RCB ಹೆಚ್ಚಾಗುತ್ತಾ ಅಥವಾ RCBನ ಕಟ್ಟಿ ಹಾಕೋದ್ರೊಳಗೆ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಹೆಚ್ಚಾಗ್ತಾರ ಅಂತೇಳಿ ನಿಮಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸ್ರಿ.